ಕರ್ನಾಟಕ ಇನ್ಫ್ರಾ ಕಾಂಟ್ರಾಕ್ಟರ್ಸ್ ಈ ಒಂದು ಕಾರ್ಯಕ್ರಮ ಬಹಳ ದಿನಗಳ ಬಹಳ ವರ್ಷಗಳ ಇದರಿಂದ ಇದ್ದಂಥದ್ದು ಇವತ್ತು ಒಂದು ಅಂತಿಮ ನಿರ್ಣಯದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಇದಕ್ಕಾಗಿ ಶ್ರಮಿಸಿದಂತಹ ಮುಖ್ಯ ವ್ಯಕ್ತಿಗಳಲ್ಲಿ 2013ರಲ್ಲಿ ಟೆಂಡರ್ ಆದಂತಹ ಗುತ್ತೇದಾರರಾಗಿರುವಂತಹ DJRP ಕಾಂಟ್ರಾಕ್ಟರ್ DJPR ಕಾಂಟ್ರಾಕ್ಟರ್ ಅವರು ಮತ್ತೆ ಹೊಸ ದರಗಳಿಗಾಗಿ ನಿರೀಕ್ಷಿಸದೆ ಅವ್ರನ್ನ ಮತ್ತೆ ಮಾಡ್ರಿ ಅಂದಾಗ ಅವ್ರು ಬಹಳ ದೊಡ್ಡ ಮನಸ್ಸಿನಿಂದ ಆ ಒಂದು ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗುತ್ತೇದಾರರ ಪರವಾಗಿ ನಮ್ಮ ಗುತ್ತೇದಾರರಾಗಿರುವಂತಹ DJPR ಗುತ್ತೇದಾರರನ್ನು ಸಹಿತ ನಾವು ಗುರುತಿಸಬೇಕಾಗಿದೆ. ಈ ಶುಭ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ನಾವು ಗೌರವ ಸನ್ಮಾನ ಮಾಡೋದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆ ಗುತ್ತೇದಾರರ ಸಹಿತ ಈ ಮೇಲೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ರಾಯುಲವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ನಾವು ಸಹಿತ ನೋಡ್ತಾ ಇದ್ವಿ. ಫೌಂಡೇಶನ್ ನಲ್ಲಿ ಮಳೆ ಬಂದಾಗಲಿ ಪಕ್ಕದ ಎತ್ತರದ ಬಿಲ್ಡಿಂಗ್ಗಳಿದ್ದಾಗ ಯಾವ ರೀತಿ ತೊಂದರೆಗಳಾಗುವುದು ಅನ್ನೋ ಸಂದರ್ಭಗಳಲ್ಲಿ ನಮ್ಮ ವೀರಭದ್ರಯ್ಯ ಸಾಹೇಬರು ಚೀಫ್ ಇಂಜಿನಿಯರ್ ಅವರ ಜೊತೆಗೆ ಇನ್ನೊಬ್ಬರನ್ನು ನಾವು ನೆನೆಸಬೇಕಾಗಿದೆ. ಶ್ರೀಧರನ್ SC ಅವರು ರಿಟೈರ್ಡ್, ಅವರು ಸಹಿತ ದಯವಿಟ್ಟು ಇಲ್ಲೇ ಇದ್ರೆ ಅವ್ರ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ವಿ. ಸಹಿತ ಬಹಳ ಕಷ್ಟಪಟ್ಟು ರಾತ್ರಿ ಆಗಲು ವೀರಭದ್ರಯ್ಯ ಸರ್ ಜೊತೆಗೆ ಅವರು ಸಹಿತ ನಿಂತು ಯಾವ ಸನ್ನಿವೇಶದಲ್ಲಿ ಏನಾಗುತ್ತೆ ಉದ್ಘಾಟನಾ ಸಮಾರಂಭಕ್ಕೆ ಭಾಗವಹಿಸಿರುವ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹೇಳಬೇಕಾಯ್ತು ಅಂತಂದರೆ ಇದು ತುಂಬ ಒಂದು ಸಂತೋಷದ ದಿನ. ಮಂಡಳಿಯ ಇತಿಹಾಸದಲ್ಲಿ ತನ್ನದೇ ಆದ ಒಂದು ಸುಸಜ್ಜಿತ ಕಟ್ಟಡವನ್ನು ಹೊಂದುವಂಥ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದು ನನಗೆ ತುಂಬ ಸಂತೋಷ ತಂದಿದೆ. ಈ ಸಮಾರಂಭದಲ್ಲಿ ನೆರೆದಿರ್ತಕ್ಕಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, KDB ಉದ್ಯೋಗಿಗಳ ಅಸೋಸಿಯೇಷನ್ ಅವರೇ ಮತ್ತು ನಿವೃತ್ತ KDB ಅಧಿಕಾರಿಗಳು, ನಿವೃತ್ತ ನಾಯಕರು ಮತ್ತು ಅಧಿಕಾರಿಗಳ ಮಿತ್ರರೇ, ಈ ಒಂದು ಹಾಗೂ ಈ ಕಟ್ಟಡದ ನಿರ್ಮಾಣದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿರುವಂತಹ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರೇ, ತಮ್ಮೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ CEO KDB ಆಗಿ ತಮಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಕರ್ನಾಟಕ ಇಂದು ದೇಶದಲ್ಲಿ ಕೈಗಾರಿಕಾ ಪ್ರಗತಿಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವ ಒಂದು ರಾಜ್ಯವಾಗಿದೆ. ಈ ಒಂದು ವಿಚಾರಕ್ಕೆ KDBಯ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ತುಂಬ ಮಹತ್ವದ್ದಾಗಿದೆ. ಆ ಒಂದು ಇದರಲ್ಲಿ ಈ ನಿಜ ಒಂದು ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಆದರೂ ಸಹ ಕೆಲವು ಸಿಬ್ಬಂದಿಗಳು ಒಂದು ಹಗಲಿಗಳು ಶ್ರಮಿಸಿ ಒಂದು ಕರ್ನಾಟಕದ ಒಂದು ಹಾಗೂ ತನ್ಮೂಲಕ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಒಂದು ಕೊಡುಗೆ ನೀಡ್ತಾ ಇದ್ದಾರೆ. ಅವರಿಗೆ ಒಂದು ಬಹುದಿನಗಳ ಒಂದು ಬೇಡಿಕೆ ಆಗಿತ್ತು ಈ ಒಂದು ಸುಸಜ್ಜಿತ ಕಟ್ಟಡ ಬೇಕು ಅಂತ ಹೇಳೋದು. ಯಾಕಂದರೆ ಎಲ್ಲರಿಗೂ ಲಕ್ಷಾಂತರ ಎಕರೆ ಇದು ಮಾಡೋಕ್ಕಂಥ ಒಂದು KDBಯ ಒಂದು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಇಷ್ಟು ವರ್ಷ ಒಂದು ವಿಪರ್ಯಾಸ ಸಂಗತಿ ಅಂತ ಹೇಳೋದು ತಪ್ಪಾಗಲಾರದು. ಆದ್ದರಿಂದ ಈ ಎಲ್ಲ ಒಂದು ಸುಸಜ್ಜಿತ ಕಟ್ಟಡದ ಒಂದು ಸದುಪಯೋಗ ಪಡ್ಕೊಂಡು ತನ್ಮೂಲಕ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಸೇವೆ ಒದಗಿಸುವಂತಾಗಲಿ ಮತ್ತು ದೇಶದ ಪ್ರಗತಿಯಲ್ಲಿ ಇನ್ನೂ ಹೆಚ್ಚು ಸಂತೋಷದಿಂದ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಎಲ್ಲರೂ ಭಾಗವಹಿಸಿ ಒಂದು KDBಯ ಒಂದು ಪ್ರಗತಿಯನ್ನು ಇನ್ನೂ ಮುಂಚೂಣಿಗೆ ಒಯ್ಯಲಿ ಅಂತ ಆಶಿಸ್ತಾ ನನ್ನೆಲ್ಲ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಧನ್ಯವಾದಗಳು. ಯಾಕಂದರೆ ಈ ಕಟ್ಟಡ ಆಗೋದಕ್ಕೆ ಒಂದು ಸಂಪೂರ್ಣ